SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕೆಲವೊಮ್ಮೆ ತುಂಬ ಕೌಶಲ್ಯದಿಂದ ತುಂಬ ಯೋಜನೆಯಿಂದ ಮಾಡಿದಂಥ ಕೆಲಸ ನೀಡುವಂಥ ಪ್ರತಿಫಲ ತುಂಬ ಕಠಿಣ ಪರಿಶ್ರಮದಿಂದ ಮಾಡಿದಂಥ ಕೆಲಸ ನೀಡುವ ಪ್ರತಿಫಲಕ್ಕಿಂತ ತುಂಬ ಜಾಸ್ತಿ ಇರುತ್ತೆ. ಅಂದ್ರೆ ಎಲ್ಲ ಟೈಮ್ನಾಗ ನಾವು ಹಾರ್ಡ್ ವರ್ಕ್ ಮಾಡ್ಬೇಕಂತೇನಿಲ್ಲ. ಹಾರ್ಡ್ ವರ್ಕ್ ಮಾಡಿದಾಗ ಏನು ಒಂದು ಪ್ರತಿಫಲ ಸಿಗ್ತೈತಿ, ಅದಕ್ಕಿಂತ ಜಾಸ್ತಿ ಪ್ರತಿಫಲ ಕೆಲವೊಮ್ಮೆ ಕೌಶಲ್ಯದಿಂದ ತುಂಬ ತಂತ್ರಗಾರಿಕೆಯಿಂದ ತುಂಬ ಯೋಜನೆಯಿಂದ ಮಾಡಿದಂಥ ಕೆಲಸ ಜಾಸ್ತಿ ಸಕ್ಸಸ್ಸನ್ನು ಕೊಡುತ್ತಂತೇಳಿ ಒಂದು ಒಳ್ಳೆ ಮಹಾನ್ ವ್ಯಕ್ತಿಗಳು ಹೇಳಿದಂಥ ಮಾತು. ಹಾಗಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀವು ಗಣಿತದಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೇಕಾದ್ರೆ ಅಥವಾ ಬಿಲೋ ಪಾಸಿಂಗ್ ಇದ್ದಾರಲ್ಲ ಪಾಸಿಂಗ್ ಹಂತಕ್ಕೆ ತಲುಪಬೇಕಾದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಏನೆಲ್ಲ ತಯಾರಿ ಮಾಡಿದ್ರೆ ನೀವು ಪಾಸ್ ಆಗ್ಬೋದು, ಕನಿಷ್ಠ 45 ಅಂಕ ಗಳಿಸ್ಬೋದು ಅನ್ನೋದಕ್ಕೆ ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಅಧ್ಯಾಯವಾರು ಏನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಗ್ಯಾರಂಟಿ ಎಷ್ಟು ಅಂಕ ಬಿದ್ದೇ ಬೀಳುತ್ತೆ ಅಂತ ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಭಾಗ 1 8 ಅಧ್ಯಾಯ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಭಾಗ 2 ಟೆಕ್ಸ್ಟ್ ಬುಕ್ ಏನೈತಲ್ಲ ಆ ಟೆಕ್ಸ್ಟ್ ಬುಕ್ನಲ್ಲಿ ಒಟ್ಟು 7 ಅಧ್ಯಾಯಗಳಿದಾವೆ. ಆ 7 ಅಧ್ಯಾಯಗಳಲ್ಲಿ ಯಾವ ಅಧ್ಯಾಯದಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಗ್ಯಾರಂಟಿ ಅಂಕ ಬೀಳ್ತಾವೆ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಈ ಪ್ರಾಕ್ಟಿಕಲ್ ಸಲಹೆಗಳನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಯಾಕಂದರೆ ನೀವು ಜಸ್ಟ್ ಪಾಸ್ ಆಗೋರು 30 ಇದ್ದರೆ 40 ತೊಗೋಬೇಕು ಅನ್ನೋರಿಗೆ ಭಾಳ ಹೆಲ್ಪ್ ಆಗುವಂಥ ಟ್ರಿಕ್ಸನ್ನು ಹೇಳೋ ಪ್ರಯತ್ನ ಮಾಡ್ತೇವೆ. ಬಹುಪದೋಕ್ತಿಗಳು ನೋಡ್ರಿ, 9ನೇ ಅಧ್ಯಾಯ. ಇಲ್ಲಿ 1 ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ. ಏನಂದ್ರೆ ಒಂದು ಬಹುಪದೋಕ್ತಿಯನ್ನು ಕೊಟ್ಟು 3x³ + 2x² - 5x + 3 ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು, ಶೂನ್ಯತೆ ಎಷ್ಟು, ಆ ಚರಾಕ್ಷರದ ಗರಿಷ್ಠ ಘಾತಾಂಕ ಎಷ್ಟಾಗಿರ್ತೈತಿ ಯಾವ್ದಾದ್ರು ಡಿಗ್ರಿ ಆಗಿರ್ತೈತಿ. ಸುಲಭವಾಗಿ ತುಂಬ ಸುಲಭವಾಗಿ 1 ಅಂಕ ಗಳಿಸ್ತೀರಿ. ಅದನ್ನು ಕೊಡದೇ ಇದ್ರೆ ಏನು ಕೊಡ್ತಾರಂದ್ರೆ ಒಂದು ಚಿತ್ರ ಕೊಡ್ತಾರೆ, ಈ ಥರ ಒಂದು ಗ್ರಾಫನ್ನು ಕೊಡ್ತಾರೆ. ಈ ಥರ ಗ್ರಾಫ್ ಕೊಟ್ಟು ಈ ನಕ್ಷೆಯಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಈ ಗ್ರಾಫ್ x ಎಷ್ಟು ಕಡೆ ಛೇದಿಸೈತಲ್ಲ ಅಷ್ಟು ಶೂನ್ಯತೆಗಳ ಸಂಖ್ಯೆ ಇರ್ತದೆ. ಶೂನ್ಯತೆಗಳ ಸಂಖ್ಯೆ ಅಥವಾ ಡಿಗ್ರಿ ಇವೆರಡರಾಗ ಒಂದು ಗ್ಯಾರಂಟಿ ಕೇಳ್ತಾರೆ. ಹಾಗಾಗಿ 1 ಅಂಕ ತುಂಬ ಸುಲಭವಾಗಿ ನೀವು ಗಳಿಸ್ಬೋದು. 9.1 ಒಂದಿಷ್ಟು ಚಿತ್ರ ಅದ ನೋಡ್ಕೊರಿ. ಜಸ್ಟ್ ಈ ಗ್ರಾಫ್ x ಎಲ್ಲಿ ಎಷ್ಟು ಸರಿ ಕಟ್ ಮಾಡೈತಿ, ಎಷ್ಟು ಸರಿ ಛೇದಿಸೈತಿ ಅಷ್ಟು ನೆನಪಿಟ್ಟು ಸಾಕು. ಇನ್ನು ಬಹುಪದೋಕ್ತಿ ಡಿಗ್ರಿ ಅಂತ ತುಂಬ ಸುಲಭವಾಗಿ ಗೊತ್ತಾಗ್ತೈತಿ. 3 ಅಂಕಕ್ಕೆ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ. ನೀವು ಮಾದರಿ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ಮೊನ್ನೆ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಜನವರಿ ಬಿಟ್ಟಿದ್ದು. ನೆಕ್ಸ್ಟ್ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಎರಡನ್ನೂ ಇತ್ತೀಚೆಗೆ ನಾವು ವಿಶ್ಲೇಷಣೆ ಮಾಡಿದ್ವಿ. 2 ಕ್ವಶನ್ ಪೇಪರ್ ಒಳಗೂ ಕೂಡ ಬಹುಪದೋಕ್ತಿಗಳ ಘಟಕದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ 3 ಅಂಕಕ್ಕೆ ಐತಿ. ಅದು ಅಥವಾನ ಐತಿ, ಕಡ್ಡಾಯವಾಗಿ ಅಥವಾ ಇರೋದ್ರಿಂದ ಇಲ್ಲಿ ಒಂದು ಪ್ರಶ್ನೆ ಏನು ನಿರೀಕ್ಷೆ ಮಾಡ್ಬೋದು ಅಂದ್ರೆ P(x) ಅನ್ನುವಂಥ ಒಂದು ಬಹುಪದೋಕ್ತಿ ಕೊಡ್ತಾರ, ಇನ್ನೊಂದು G(x) ಅನ್ನುವಂಥ ಬಹುಪದೋಕ್ತಿ ಕೊಡ್ತಾರ. ಇದರಿಂದ ಭಾಗಿಸಿದ್ರೆ ಬರುವಂಥ ಭಾಗಲಬ್ಧ ಶೇಷಿ ಎಷ್ಟು. ತುಂಬ ಸುಲಭ ಇರುವಂಥ ಪ್ರಶ್ನೆ. ಇಲ್ಲಿ ನೀವು 3 ಅಂಕ ತಗೊಳ್ಳಾಗತ್ತೈತಿ ಅಲ್ಲ. ಆಲ್ಮೋಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಇತ್ತೀಚೆಗೆ ಅದೇನು ಬಹುಪದೋಕ್ತಿ ಕೊಡ್ತಾರೆ ಆಲ್ಮೋಸ್ಟ್ ಚರಾಕ್ಷರಗಳ ಘಾತಾಂಕಗಳ ಇಳಿಕೆ ಕ್ರಮದಾಗ ಇರೋದ ಕೊಡ್ತಾ ಇದ್ದಾರೆ. ನೀವೇನು ಸೆಟ್ಟಿಂಗ್ ಮಾಡ್ಕೊಳ್ಳಾಗತ್ತೈತಿ ಇಲ್ಲ ಅಂದ್ರೆ ಕೆಲವೊಮ್ಮೆ ಹೆಂಗಾಗುತ್ತೆ x ಘಾತಾಂಕ ಇರ್ತೈತಿ ಡೈರೆಕ್ಟ್ x² ಕೊಟ್ಟಿರ್ತಾರೆ, x³ ಕೊಟ್ಟಿರಂಗಿಲ್ಲ. ಅಂಥ ಸಂದರ್ಭದಲ್ಲಿ ನೀವು +0 x³ ಅಂತ ಬರ್ಕೋಬೇಕಾಗತ್ತೆ. ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಡೈರೆಕ್ಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಆಟ ಆಡ್ಬೇಕಾದ್ರೆ ಒಂದು ಮೈದಾನ ಅಂತ ಇರ್ತೈತಲ್ಲ ಆ ಟೈಪ್ ಈ ಥರ ಕೋರ್ಟ್ ಹಾಕ್ಬೇಕು. ಹಿಂಗೆ ಹಾಕಿ ಈ P(x) ಬಹುಪದೋಕ್ತಿಯನ್ನು ಇಲ್ಲಿ ಬರೆಯೋದು x³ + 2x² - 3x + 5 ಭಾಜ್ಯವನ್ನು ಇಲ್ಲಿ ಬರೆಯೋದು, ಇಲ್ಲಿ ಭಾಜಕ ಬರೆಯೋದು. ಇಷ್ಟು ಬರೀಬೇಕು. ನೆಕ್ಸ್ಟ್ ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸೋದು. ಎಷ್ಟು ಸಿಂಪಲ್ ಆಯ್ತು ನೋಡಿ. x³ ಅಪ್ಪ ನೆಕ್ಸ್ಟ್ ಅಂದ್ರೆ x² ಬರ್ತೈತಿ. x² × x x³ ಅಂದ್ರೆ ಇದರಿಂದ ಇದು ಗುಣಿಸಿ ಇಲ್ಲಿ ಬರ್ಕೊಂಡ್ಬಿಡೋದು. x² × 5 5x². ಚಿಹ್ನೆಗಳು ಚೇಂಜ್ ಆಗ್ತಾವೆ, ಕ್ಯಾನ್ಸಲ್. 1ನೇ ಪದ ಯಾವಾಗಲೂ ಕ್ಯಾನ್ಸಲ್ ಆಗುತ್ತಾ. ಇದು 5ರಾಗ 2 ಕಳೆದ್ರೆ -3x². ಒಂದು ಸ್ಟೆಪ್ ಮಾಡಿದ್ರಿ ಮುಂದಿನ 2 ಪದ ಇಳಿಸ್ಕೊಂಡು ಮುಂದಿನ 1 ಪದ ಇಳಿಸ್ಕೊಂಡು -3x. ಇಷ್ಟು ಮಾಡಿದ್ರೆ ನಿಮಗೆ ಕನಿಷ್ಠ 1.5 ಅಂಕ ಸಿಗ್ತೈತಿ. ಕನಿಷ್ಠ 1.5 ಅಂಕ ಸಿಗ್ತೈತಿ. ನೀವು ಅನುತ್ತೀರ್ಣರಾಗೋ ಸಂದರ್ಭದಲ್ಲಿ ಅಂಕ ಕಡಿಮೆ ಬಿದ್ದಿದ್ರೆ ಇಲ್ಲಿ 1.5 ಇದ್ದು 2 ಅಂಕ ಕೊಡೋ ಸಾಧ್ಯತೆ ಇರ್ತೈತಿ. ನೆಕ್ಸ್ಟ್ ಇನ್ನು ಮುಂದುವರಿಸ್ಬೇಕಾದ್ರೆ ಇದನ್ನು ಮತ್ತು ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. -3x² ಅಪ್ಪ ನೆಕ್ಸ್ಟ್ ಅಂದ್ರೆ x² ಇರ್ತದೆ, ಒಂದು x ಕ್ಯಾನ್ಸಲ್ ಆಗಿ ಒಂದು x ಉಳಿತೈತಿ, -3x ಉಳಿತೈತಿ. ಇಲ್ಲಿ 2 ಪದ ಬರೆದ್ಬಿಟ್ರಂತೂ 2.5 ಅಂಕ ಗ್ಯಾರಂಟಿ ಸಿಗ್ತೈತಿ. ಹಾಗಾಗಿ ಭಾಳ ಸುಲಭ ಐತೆ. ಅಂಕಗಳು ಯಾವ ಥರ ಡಿವೈಡ್ ಆಗ್ಯಾವ ಅನ್ನೋದನ್ನು ನಾವು ಗಮನ ಹರಿಸಿ ಆ ಥರ ಮಾಡಬೇಕು. ಅಂದ್ರೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಏನು ಬರೆಯಲಾರ್ದು ಬಿಡೋಕ್ಕಿಂತ ಏನಾರು ಸ್ವಲ್ಪ ಬರೆದ್ರೆ
ಮಿನಿಮಮ್ ಅಂಕಗಳಂತೂ ಗ್ಯಾರಂಟಿ ಸಿಗ್ತಾವೆ. ಅದಕ್ಕೆ ಇದನ್ನು ಗಮನಿಸಿ. ಈ ಥರ ಬರೆಯೋದು ಇಂಪಾರ್ಟೆಂಟ್. ಈ ಥರ ಬರೆದು ಒಂದು ಪದ 2 ಪದ ಬಾಗ್ಲಬ್ದ ಬರೆದು ಬಿಟ್ರೆ ಗ್ಯಾರಂಟಿ ನಿಮಗೆ ಕನಿಷ್ಠ 1.5 ಅಂಕ ಅಂತೂ ಮೋಸ ಇಲ್ಲ. ನೀವು 2 ಸ್ಟೆಪ್ ಮಾಡಿದ್ರೆ 2.5 ಬೀಳ್ತಾವೆ. ಅದಕ್ಕೆ ಇದನ್ನು ರೂಢಿ ಮಾಡ್ಕೊರಿ. ಇನ್ನು ವರ್ಗ ಸಮೀಕರಣಗಳ ಘಟಕದಲ್ಲಿ 1 ಅಂಕ ಗ್ಯಾರಂಟಿ ನಿರೀಕ್ಷೆ ಮಾಡ್ಬೋದು. ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ ಅಂತ ಕೇಳ್ಬೋದು, ಅಥವಾ ಒಂದು ವರ್ಗ ಸಮೀಕರಣ ಕೊಟ್ಟು ಹಿಂದ್ಮುಂದೆ ಮಾಡಿಕೊಟ್ಟು ಅದನ್ನು ಆದರ್ಶ ರೂಪದಲ್ಲಿ ಬರೀರಿ ಅಂತ ಹೇಳ್ಬೋದು. ಅವಾಗ ನೀವು ax² + bx + c = 0 ಅಂದರೆ ಆದರ್ಶ ರೂಪ ಅಂದರೆ ಎಲ್ಲ ಪದವನ್ನು ಎಡಗಡೆ ತೊಗೊಂಡ್ಬರೋದು, ಜೊತೆಗೆ ಘಾತಾಂಕ ಇಳಿಕೆ ಕ್ರಮದಲ್ಲಿ ಬರೋದು. ಆ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ 1 ಅಂಕ. ಜೊತೆಗೆ 3 ಪಾಯಿಂಟ್ಸ್ ಏನದಾವಲ್ಲ, ಶೋಧಕದ ಬೆಲೆ 0ಗೆ ಸಮ ಇದ್ದಾಗ ವಾಸ್ತವ ಮತ್ತು ಸಮ, ಶೋಧಕದ ಬೆಲೆ 0ಗಿಂತ ದೊಡ್ಡದಿದ್ದಾಗ ವಾಸ್ತವ ಮತ್ತು ಭಿನ್ನ, ಶೋಧಕದ ಬೆಲೆ <0 ಇದ್ದಾಗ ಊಹಾ ಸಂಖ್ಯೆಗಳು. ಈ ಥರ 3 ಪಾಯಿಂಟ್ಸ್ ಅದಲ್ಲ, ಅದ್ರ ಮ್ಯಾಗ ಕ್ವಶನ್ ಕೇಳಿಸೋದು. ಈ 3 ಅಂಶಗಳ ಮೇಲೆ 1 ಅಂಕ ಗ್ಯಾರಂಟಿ ನಿರೀಕ್ಷೆ ಮಾಡ್ಬೋದು. ನೆಕ್ಸ್ಟ್ ಸೂತ್ರದ ವಿಧಾನ ಅಂತೂ ಭಾಳ ಈಜಿ. ಈಗಾಗಲೇ ಪರ್ಫೆಕ್ಟ್ ಮಾಡಿದ್ದೀರಿ ನೀವು, ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು. ನೀವು ಕೊಟ್ಟಿರೋ ವರ್ಗ ಸಮೀಕರಣವನ್ನು ax² + bx + c = 0 ಅದಕ್ಕೆ ಹೋಲಿಸಿ a ಬೆಲೆ b ಬೆಲೆ c ಬೆಲೆ ಬರ್ಕೋಬೇಕು. ನೆಕ್ಸ್ಟ್ ಸೂತ್ರ x = -b + or -b² - 4ac/2a. ಸೂತ್ರದ ಕರೆಕ್ಟ್ ಸೂತ್ರ ಬರೋದು ಅರ್ಧ ಅಂಕ ಇರ್ತೈತಿ. ಸೂತ್ರದಲ್ಲಿ ಬೆಲೆ ತುಂಬೋದು, a b c ಬೆಲೆ ತುಂಬೋದು, ಮತ್ತು ಅರ್ಧ ಅಂಕ ಸಿಗ್ತೈತಿ. ಒಂದೇ ಒಂದು ಸ್ಟೆಪ್ ಕ್ಯಾಲ್ಕುಲೇಷನ್, ಸಿಂಪಲ್ ಗುಣಾಕಾರ ಕೂಡ್ಸೋ ಕಳೆ ಇರ್ತೋ ಅದನ್ನ ಮಾಡಿಬಿಟ್ರೆ 1.5 ಅಂಕ ಗ್ಯಾರಂಟಿ ಬೀಳ್ತೈತಿ. ಹಾಗಾಗಿ ನಿಮಗೆ 1, 1.5, 2.5 ಅಂಕ ಗ್ಯಾರಂಟಿ. ತ್ರಿಕೋನಮಿತಿಯ ಪ್ರಸ್ತಾವನೆ ಒಳಗೆ ನಿರ್ದಿಷ್ಟ ಕೋನಗಳ ತ್ರಿಕೋನಮಿತಿ ಅನುಪಾತದ ಕೋಷ್ಟಕ ತುಂಬ ಸುಲಭ ಅದು. ಆ ಕೋಷ್ಟಕ ನೀವು ಬರೆಯೋದು ರೂಢಿ ಮಾಡ್ಕೋಬೇಕು. ಸೈನ್ ಇದೊಂದು ನೆನಪಿಟ್ಕೊಂಡ್ಬಿಟ್ರೆ ಸಾಕು. sin 0 0 1/2 1/√2 √3/2 1. ಕಾಸದ್ ಹೆಂಗೆ ಬರ್ತೀರಿ, ಆ ಕಡೆಯಿಂದ ರಿವರ್ಸ್ ಬರೆದು ಬಿಡೋದು. ಇದು ಕೊನೆಗಿದ್ದದ್ದು ಈ ಕಡೆ ಫಸ್ಟ್ ಬರಿಬೇಕು, ಇದು ಎರಡನೇದದ್ದು ಈ ಕಡೆಯಿಂದ ಎರಡನೇದು ಬರಿಬೇಕು, ಇದು ಈ ಕಡೆ ಮೂರನೇದದ್ದು ಈ ಕಡೆ ಉಳಿತೈತಿ. 1/2 0 ನೋಡಿ. ಕಾಸದ್ ಹೆಂಗೆ ಬರೆದ್ವಿ, ಆ ಕಡೆಯಿಂದ ಬರ್ಕೊಂತ ಬಂದ್ಬಿಡೋದು. ಹಿಂಗೆ ಟ್ಯಾನ್ ಹೆಂಗಂದ್ರೆ ಟ್ಯಾನ್ = sin/cos ಅಲ್ಲ, 0/1 0. ಇದನ್ನು ಇದರಿಂದ ಭಾಗಿಸ್ಬಿಡೋದು. ಅಂಶದ ಛೇದ ಕ್ಯಾನ್ಸಲ್ ಆಕತಿ. 2 ಕ್ಯಾನ್ಸಲ್ ಆಗಿ 1/√3. ಇದು 1/√2 1/√2 ಕ್ಯಾನ್ಸಲ್ ಆಗಿ 1. ಇದು 2 ಕ್ಯಾನ್ಸಲ್ ಆಗಿ √3/1 ಅಂದರೆ √3. 1/0 ಅಂದರೆ ND. ಇವು 3 ಗೊತ್ತಾದ್ಮೇಲೆ ಕೊಶಕ್ ಸೈನ್ ರೆಸಿಪ್ರೋಕಲ್ ಅಂದ್ರೆ 1/0 ಅಂದರೆ ND ಆಕತಿ. ಕೊಶಕ್ 2/1 √2/1 2/√3. ಕೊಶಕ್ಕದ ಸೈನ್ ಏನು ಬಂದೈತಲ್ಲ, ಛೇದ ಮೇಲೆ ಅಂಶ ಕೆಳ ಮಾಡಿ ಇಟ್ಬಿಡ್ರಿ. ಹಂಗೆ ಇಡೋ ಸಂದರ್ಭದಲ್ಲಿ ಎನಿ ನಂಬರ್ /0 ಬಂದರೆ ND ಅಂತ ಬರ್ರಿ, ನಾಟ್ ಡಿಫೈನ್ಡ್. ಕೊಶಕ್ಕದ ಕಾಸ್ ರೆಸಿಪ್ರೋಕಲ್ 2/√3 √2/1 ಅದೇ 2/1 1/0 ಅಂದರೆ ND. ಈ ಥರ. ನೆಕ್ಸ್ಟ್ ಕಾಟ್ ಟ್ಯಾನ್ ರೆಸಿಪ್ರೋಕಲ್ ಭಾಳ ಸುಲಭ ಐತಿ, ಬರೆದು ಪ್ರಾಕ್ಟೀಸ್ ಮಾಡಿ. 1 ಅಂಕಕ್ಕೆ ಸೈನ್ a = √2 ಆದ್ರೆ ಕೊಶಕ್ a ಎಷ್ಟು ಅಂತ ಕೇಳ್ತಾರೆ. ಅವಾಗ ನೀವು ಪಟ್ಟಿ ನೋಡೋ ಅವಶ್ಯಕತೆನಲ್ಲ. ಸೈನ್ಗೂ ಕೊಶಕ್ ಏನು ಲಿಂಕ್ ಐತಿ, ಸೈನ್ದ ರೆಸಿಪ್ರೋಕಲ್ ಕೊಶಕ್ ಆಗಿರ್ತೈತಿ. √2/1 ಅಂದ್ರೆ ಡೈರೆಕ್ಟ್ ಕೊಶಕ್ √2 ಆಗುತ್ತದೆ. ಇಂಥವು ನೆನಪಿಟ್ಕೊಂಡ್ಬಿಟ್ರೆ ಗ್ಯಾರಂಟಿ ಇಲ್ಲಿ ನೀವು 1 ಅಂಕ ತಗೋಬೋದು. 2 ಅಂಕದ ಪ್ರಶ್ನೆ ಒಂದು ಗ್ಯಾರಂಟಿ ಇರ್ತೈತಿ ಇಲ್ಲಿ. ಅಲ್ಲಿ ಕೂಡ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳ ತ್ರಿಕೋನಮಿತಿ ಅನುಪಾತ ಕೋಷ್ಟಕ ಬಳಸಿ ಮಾಡುವಂಥ ಸಮಸ್ಯೆ ಕೊಟ್ಟಿರ್ತಾರೆ. ನೀವು ಜಸ್ಟ್ ಬೆಲೆ ತುಂಬಿ ಕರೆಕ್ಟ್ sin 60 ಎಷ್ಟು, cos 30 ಎಷ್ಟು, sec 30 ಎಷ್ಟು, ಕೊಶಕ್ 30 ಎಷ್ಟು, ಈ ಥರ ಬೆಲೆ ತುಂಬಿ ಸುಲಭೀಕರಿಸಿದ್ರೆ ಕೂಡ ಕನಿಷ್ಠ ಅಲ್ಲಿ ನೀವು ಅರ್ಧ ಅಂಕ ಅಷ್ಟೇ ಹಿಡಿದಿದ್ವಿ ನಾವು. ಹಾಗಾಗಿ 1.5 ಮಾತ್ರ ಹಿಡಿದಿದ್ವಿ ಅಲ್ಲಿ. ಹಾಗಾಗಿ ಈ ಕೋಷ್ಟಕ ಭಾಳ ಇಂಪಾರ್ಟೆಂಟ್. ತ್ರಿಕೋನಮಿತಿಯ ಕೆಲವು ಅನ್ವಯಗಳೊಳಗೆ 4 ಅಂಕದ ಪ್ರಶ್ನೆ ಇರ್ತೈತಿ. ಈ 4 ಅಂಕದ ಪ್ರಶ್ನೆ ಭಾಳ ಜನ ಟಚ್ಚೇ ಮಾಡೋದಿಲ್ಲಿದೆ, ನಮಗೆ ಸಂಬಂಧ ಇಲ್ಲದ ಬಿಡ ಅಂತ ಅನ್ಕೋತೀರಿ. ಬಟ್ ನೀವು ಮಾರ್ಕ್ಸ್ ಬರೋದೇ ಅಂತಲ್ಲಿ. ಅದು ಆಲ್ಮೋಸ್ಟ್ ಹೆಂಗಿರ್ತಾವ ಅಂದ್ರೆ ಚಿತ್ರವು ಒಂದು ಕಟ್ಟಡದ ಮೇಲೆ ನಿಂತ್ಕೊಂಡು, ಇದು AB ಕಟ್ಟಡ ಅಂತ ಅನ್ಕೋರಿ, ಇದು CD ಗೋಪುರ. ಒಂದು ಕಟ್ಟಡದ ಮೇಲೆ ನಿಂತ್ಕೊಂಡು ಗೋಪುರದ ತುದಿ ನೋಡಿದಾಗ ಉಂಟಾಗುವ ಉನ್ನತ ಕೋನ 60 ಡಿಗ್ರಿ. ಇದೇ ಕಟ್ಟಡದ ಮೇಲೆ ನಿಂತ್ಕೊಂಡು ಗೋಪುರದ ಪಾದ ನೋಡಿದರೆ ಉಂಟಾಗುವ ಅವನತ ಕೋನ 30 ಡಿಗ್ರಿ. ಕಟ್ಟಡದ ಎತ್ತರ 20 ಮೀಟರ್ ಆದರೆ ಗೋಪುರದ ಎತ್ತರ ಎಷ್ಟು ಅಂತ ಕೇಳ್ತಾರೆ. ಆವಾಗ ನೀವು ಇದು 20 ಆದ್ರೆ ಇದು 20 ಆಕತಿ. ಇಲ್ಲಿ 2 ಲಂಬಕೋನ ತ್ರಿಭುಜ ಉಂಟಾಗ್ತವೆ. ಫಸ್ಟ್ ಈ ಲಂಬಕೋನ ತ್ರಿಭುಜ ತಗೊಳ್ಳೋದು tan 60, tan ಅನುಪಾತ ಬರೋದು. tan 60 = ಅಭಿಮುಖ ಪಾರ್ಶ್ವ. ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅನುಪಾತ ಬರೆದು ಬಿಡ್ರಿ ಸಾಕು. ಇಲ್ಲಿ ಎಲ್ಲಿ ಕೋನ ಕೊಟ್ಟಿರ್ತಾರಲ್ಲ, ಕೋನದ ಅಭಿಮುಖ ಬಾಹು, ಕೋನದ ಪಾರ್ಶ್ವ ಬಾಹು ಬರೆದು ಬಿಡ್ರಿ ಈ ಲಂಬಕೋನ ತ್ರಿಭುಜದ್ದು. ನೆಕ್ಸ್ಟ್ ಈ ಲಂಬಕೋನ ತ್ರಿಭುಜದ್ದು ಕೂಡ ಯಾವ ಕೋನ ಕೊಟ್ಟಿರ್ತಾರ ಅದರ ಟ್ಯಾನ್ ಅನುಪಾತ ಬರೆದು ಬಿಡ್ರಿ. ಎಷ್ಟು ಟ್ಯಾನ್ ಅನುಪಾತ 2 ಬರೆದು ಬಿಟ್ರೆ ಸಾಕು. ಕನಿಷ್ಠ ನಿಮಗೆ ಅಲ್ಲಿ 1.5 ಅಂಕ ಅಂತ ಗ್ಯಾರಂಟಿ ನಿರೀಕ್ಷೆ ಮಾಡ್ಬೋದು.
ಎರಡೂ ಲಂಬಕೋನ ತ್ರಿಭುಜದ ಟ್ಯಾನ್ ಅನುಪಾತ ಬರೆದ್ಬಿಡೋದು. ಯಾಕಂದ್ರೆ ಅಲ್ಲಿ ಒಂದು ಬಾಹು ಕೊಟ್ಟಿರ್ತಾರ, ಒಂದು ಬಾಹು ಕೇಳಿರ್ತಾರೆ. ಇದನ್ನು ಬಳಸ್ಕೊಂಡು ನೀವು ಕನಿಷ್ಠ 1.5 ಏನು ಬರೀಲಾರ್ದ ಇಂಥವು ಬರೆಯೋದ್ರಿಂದ ಕನಿಷ್ಠ 1.5 ಅಂಕ ಗ್ಯಾರಂಟಿ ತಗೋಬಹುದು. ಇನ್ನು ಸಂಖ್ಯಾಶಾಸ್ತ್ರ ಅಧ್ಯಾಯದಲ್ಲಂತೂ ತುಂಬ ಸುಲಭವಾಗಿ 6 ಅಂಕ ತಗೋಬೋದು ಇಲ್ಲಿ ನೀವು. ಯಾಕಂದರೆ ಸರಾಸರಿ ಮತ್ತು ಬಹುಲಕ ಇದು ಅಥವಾ ಪ್ರಶ್ನೆ ಗ್ಯಾರಂಟಿ ಇರೋದ್ರಿಂದ ಸರಾಸರಿ ಜೊತೆಗೆ ಬಹುಲಕ ಕೊಡ್ತಾರೆ. ಬಹುಲಕ ತುಂಬ ಸುಲಭ, ಏನು ಎಕ್ಸ್ಟ್ರಾ ಕಾಲಮ್ ಎಕ್ಸ್ಟೆಂಡ್ ಮಾಡಬೇಕಾಗಿಲ್ಲ. ಡೈರೆಕ್ಟ್ ಹೈಯೆಸ್ಟ್ ಆವೃತ್ತಿ ಇರೋದನ್ನು F1 ಯಾವುದು, F0 ಯಾವುದು, F2 ಯಾವುದು, L ಯಾವುದು ಗುರುತು ಮಾಡಿಕೊಂಡು ಕರೆಕ್ಟ್ ಸೂತ್ರ ಬರೀಬೇಕು. ಬಹುಲಕ ಕಂಡಿಡಿಯೋ ಸೂತ್ರ ಕರೆಕ್ಟ್ ಬೆಲೆ ತುಂಬಿ ಸುಲಭೀಕರಿಸಿದ್ರೆ ಉತ್ತರ ತಪ್ಪಾದರೂ ಕೂಡ ಕೇವಲ ಅರ್ಧ ಅಂಕ ಮಾತ್ರ ಹೋಗ್ತೈತಿ. ಇಲ್ಲಿ ನೀವು ಕನಿಷ್ಠ 2.5 ಅಂಕ ತಗೋಬಹುದು, ಮಿನಿಮಮ್ 2.5 ಅಂಕ ತಗೋಬಹುದು. ಇನ್ನು ಕಡಿಮೆ ವಿಧಾನದೋಜಿವು ಅದಕ್ಕೆ ವಿಧಾನದೋಜಿವು ಅದು ಕೂಡ ತುಂಬ ಸುಲಭ. ಈಗಾಗಲೇ ಇತ್ತೀಚೆಗಂತೂ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟ್ ಇರೋದ ಕೊಡ್ತಾ ಇದ್ದಾರೆ. ಡೈರೆಕ್ಟ್ ಈ ಎಕ್ಸ್ಗೆ ಏನು ಹಾಕಬೇಕು, ಎಕ್ಸ್ಗೆ ಸಂಚಿತ ಆವೃತ್ತಿ ಹಾಕಬೇಕು, ನೇರವಾಗಿ ಸಂಚಿತ ಆವೃತ್ತಿನ ಕೊಡ್ತಾ ಇದ್ದಾರೆ. ಈ ಕಡಿಮೆ ವಿಧಾನದ ಓಜಿಯು ತೊಗೊಂಡ್ರೆ ಕಡಿಮೆ ವಿಧಾನದ ಓಜಿಯು ಅಂದ್ರೆ ಮೇಲ್ಮಿತಿಗೆ ಸಂಚಿತ ಆವೃತ್ತಿಯನ್ನು ಹಾಕ್ತಾವೆ ನಾವು. ಅದಕ್ಕೆ ವಿಧಾನದ ಓಜಿ ಕೊಟ್ಟರೆ ಕೆಳಮಿತಿಗೆ ಸಂಚಿತ ಆವೃತ್ತಿ ಹಾಕ್ತೇವೆ. ಡೈರೆಕ್ಟ್ ಅವ್ರು ಏನು ಮಾಡಾಕತ್ತಾರೆ ಅಂದ್ರೆ ಸಂಚಿತ ಆವೃತ್ತಿ ಈ ಕಡೆ ಕೆಳಮಿತಿ ಈ ಥರ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ತುಂಬ ಸುಲಭವಾದ ಕೆಲಸ ಅದ. ಎರಡೂ ಓಜಿಯನ್ನು ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಇವ್ರು ಗ್ಯಾರಂಟಿ ಅಂಕ ತಂದು ಕೊಡುವಂಥ ಸಮಸ್ಯೆಗಳಿವು. ಕಡಿಮೆ ವಿಧಾನದೋಜಿ ಅದಕ್ಕೆ ವಿಧಾನದೋಜಿ ಈ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಅದಕ್ಕೆ ವಿಧಾನದೋಜಿ ಕೊಟ್ಟಿರೋದ್ರಿಂದ ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಬಹುತೇಕ ಅದೇ ರಿಪೀಟ್ ಆಗೋ ಸಾಧ್ಯತೆ ಐತೆ. ಸಂಭವನೀಯತೆಯೊಳಗಂತೂ 1 ಅಂಕ ತುಂಬ ಸುಲಭವಾಗಿ ಗಳಿಸ್ಬೋದು. ಹೆಂಗಂದ್ರೆ ಒಂದು ಪ್ರದೇಶದಲ್ಲಿ ಮಳೆ ಬೀಳೋ ಸಂಭವನೀಯತೆ 0.25 ಆದರೆ ಮಳೆ ಬೀಳದಿರೋ ಸಂಭವನೀಯತೆ ಎರಡು ಸೇರಿ 1 ಆಗ್ಬೇಕು ನೋಡೋದು ಅಷ್ಟು. ಈಗ 1 ಆಗೋದಕ್ಕೆ ಎಷ್ಟು ಕಡಿಮೆ ಇರ್ತೈತಿ ಅದನ್ನು 1 ಕಳೆದು ಬಿಡ್ಬೇಕಾರೆ 10 5 ಕಳೆದ್ರೆ 5, 10 3 ಕಳೆದ್ರೆ 7, ಕೆಲವೊಂದು 0 0.75. 2 ಅಂಕದ ಒಂದು ಪ್ರಶ್ನೆ ತುಂಬ ಸುಲಭ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು 10ರಿಂದ 18ರವರೆಗಿನ ಸಂಖ್ಯೆಗಳನ್ನ ಒಂದೊಂದು ಪ್ರತ್ಯೇಕ ಕಾರ್ಡ್ನಲ್ಲಿ ಬರೆದು ಒಂದು ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ. ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದಾಗ ಹೊರ ತೆಗೆಯುವಂಥ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆ ಎಷ್ಟು ಈ ಥರ ಕೇಳಿದಾಗ ನೀವು ಫಸ್ಟ್ ಏನು ಮಾಡೋದಂದ್ರೆ ಫಲಿತಾಂಶಗಳನ್ನ ಬರೀಬೇಕು. ಎಷ್ಟು ಸುಲಭ ಐತೆ ನೋಡ್ರಿ. ಎಷ್ಟರಿಂದ ಎಷ್ಟು ನಂಬರ್ ಹೇಳಿರ್ತಾರಲ್ಲ ಆ ನಂಬರ್ ಬರ್ಕೊಂಡ್ಬಿಡೋದು. ಅವ್ರು 10ರಿಂದ 18 ಅಂತ ಹೇಳಿದ್ರ 10, 11, 12, -18 ಈ ಥರ ಬರ್ಕೋಬೇಕು. ಇದು N(S) ಬರೀಬೇಕು. ಇಲ್ಲಿ N(S) 10ರಿಂದ 18 ತನಕ ಎಷ್ಟು ಅದ ಎಣಿಸ್ರಿ. 10, 1, 2, 10 ಹಾಕೋ N(S). ಅವಿಭಾಜ್ಯ ಸಂಖ್ಯೆ ಬರುವ ಘಟನೆ ಎ ಆಗಿರ್ಲಿ ಅಂತ ತಗೊಂಡು ಅವಿಭಾಜ್ಯ ಸಂಖ್ಯೆ ಮೇಲೆ ಬರೋ ಘಟನೆ ಎ ಆಗಿರ್ಲಿ ಅಂತ ತಗೊಂಡು ಇಲ್ಲಿ 10ರಿಂದ 18ರೊಳಗೆ ಅವಿಭಾಜ್ಯ ಸಂಖ್ಯೆ ಯಾವ ಅನ್ನೋದು ಗೊತ್ತಾಗತ್ತಲ್ಲ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ ಮಗ್ಗಿಯಾಗಿ ಇರೋದಿಲ್ಲ, ಅವು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂಥ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಂದ್ರೆ. ಇಲ್ಲಿ ಉದಾಹರಣೆಗೆ 11 ಐತಿ, ನೆಕ್ಸ್ಟ್ 13, 15 ಬರಂಗಿಲ್ಲ, 17 ಐತಿ, 3 ಆಗ್ತಾವೆ. ಆವಾಗ ಈ ಸೂತ್ರ ಬಾಯ್ಪಾಟ್ ಮಾಡಿಬಿಟ್ಟಿದೆ. ಪ್ರೊಬಬಿಲಿಟಿ ಆಫ್ ಏಜ್ ಕೊಟ್ಟು N(A) ಅಪ್ಪನ್ N(S). N(A) ಅಂದ್ರೆ 3, N(S) ಅಂದ್ರೆ 9. ನೀವು ಕಡ್ತಾ ಹೊಡೆಯಾಗತ್ತಲ್ಲ ಎಷ್ಟಿಟ್ರೆ ಪೂರ್ತಿ 2ಕ್ಕೆ 2 ಅಂಕ ಸಿಗ್ತಾವೆ. ಅದಕ್ಕೆ ಈ ಸಂಭವನೀಯತೆ ಅಧ್ಯಾಯ ಯಾವ ಕಾರಣಕ್ಕೂ ಅಂಕ ಮಿಸ್ ಮಾಡಕ್ಕೆ ಹೋಗ್ಬಿಡ್ರಿ. ನಾ ಅದಕ್ಕೆ ಉತ್ತರ ತಪ್ಪು ಬಂದರೆ ಕೂಡ 2.5 ಅಷ್ಟ ಲೆಕ್ಕಕ್ಕೆ ಹಿಡಿದಿದ್ದೀವಿ. ಆದರೆ ನೀವು 2ಕ್ಕೆ 2 ಅಂಕ ಸುಲಭವಾಗಿ ತಗೋಬೋದು. ಶ್ರೇಣಿಗಳು ಮತ್ತು ಘನಫಲಗಳ ಘಟಕ ಸೂತ್ರದ ಘಟಕ ಅಂತ ಹೇಳ್ಬೋದು. ಅಲ್ಲಿ 5 ಘನಾಕೃತಿ ಇದಾವೆ. 5 ಘನಾಕೃತಿಯು 3 ಸೂತ್ರ ಬರ್ತಾವೆ. ಗೋಳದಷ್ಟ 2 ಸೂತ್ರ ಬರ್ತಾವೆ. ಯಾಕಂದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಘನಫಲ ಅಷ್ಟ ಐತಿ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಇರೋದಿಲ್ಲ. ಆ ಅಷ್ಟು ಸೂತ್ರ ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ನೇರವಾಗಿ 2 ಸೂತ್ರ ಕೇಳ್ತಾರೆ. ನೇರವಾಗಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಬರೆಯಿರಿ, ಅಥವಾ ಒಂದು ಶಂಕುವಿನ ಭಿನ್ನಕದ ಚಿತ್ರ ಕೊಟ್ಟು ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯೋ ಸೂತ್ರ ಬರೀರಿ. ಈ ಥರ ನೇರವಾಗಿ 2 ಸೂತ್ರ ಇರ್ತಾವೆ. 5 ಘನಾಕೃತಿ ಸೂತ್ರ ಇಷ್ಟಿಷ್ಟ ಅದಾವೆ, ಅಗದಿ ಸಣ್ಣದು ಬರೆದು ಪ್ರಾಕ್ಟೀಸ್ ಮಾಡಿ 2 ಅಂಕ ಫಿಕ್ಸ್. ನೆಕ್ಸ್ಟ್ 5 ಅಂಕದ ಒಂದು ಪ್ರಶ್ನೆ ಇದೇ ಘಟಕದ ಮೇಲೆ ಇರ್ತೈತಿ, ಅಥವಾ 4 ಅಂಕಕ್ಕರ ಕೇಳ್ಬೋದು. ಅಲ್ಲಿ ಒಂದು ಜೋಡಿಸಿದ ಘನಾಕೃತಿ ಇರ್ತೈತಿ. ಅಲ್ಲಿ ಸಿಲಿಂಡರ್ ಮೇಲೆ ಒಂದು ಶಂಕು ಕೂಡಿಸಿರ್ತಾರೆ. ಅದು ಸಿಲಿಂಡರ್ ಅಂತ ಗೊತ್ತಾಗತ್ತೆ, ಶಂಕು ಅಂತ ಗೊತ್ತಾಗತ್ತೆ. ಈ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳ್ತಾರೆ, ಕೆಲವೊಮ್ಮೆ ಘನಫಲ ಕೇಳ್ತಾರೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರೆ ಏನು ಮಾಡೋಕೆ, ಸಿಲಿಂಡ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಮೇಲೆ ಯಾವ ಆಕೃತಿ ಇರ್ತೈತಿ ಶಂಕಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರೀಬೇಕು. ಅದರ ಸೂತ್ರ ಬರೆದು ಬಿಡೋದು. ಕರೆಕ್ಟ್ ಈ ಥರ ಬರೋದು ಒಂದು ಸೂತ್ರ ಬರೆದ್ರೆ ನಿಮಗೆ ಕನಿಷ್ಠ ಅಲ್ಲಿ 1 ಅಂಕ ಅಂತೂ ಗ್ಯಾರಂಟಿ ತಗೋಬೇಕು. ಅಂದ್ರೆ ಪೂರ್ತಿ ಬಿಡೋದಕ್ಕಿಂತ ಅದ್ರ ಬಗ್ಗೆ ಎಷ್ಟು ಗೊತ್ತೈತೆ ಅಷ್ಟು ಬರೆದ್ರೆ ಮಿನಿಮಮ್ ಅಂಕ ಕೊಡೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ. ಏನಾದರೂ ಬರೆದ್ರೆ ಮಾರ್ಕ್ಸ್ ಕೊಡ್ಬೋದು, ಬರೆದೇ ಇದ್ರೆ ಏನು ಕೊಡ್ತಾರೆ. ಹಾಗಾಗಿ ಯಾವುದೇ ಪ್ರಶ್ನೆಗೆ ಎಷ್ಟು ಗೊತ್ತೈತೆ ಅಷ್ಟನ್ನು ಬರೀಲೇಬೇಕು. ಬರೆದಾಗ ನಾವು ಮಿನಿಮಮ್ ಅಂಕಗಳನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ 7 ಅಧ್ಯಾಯ ಸೇರಿ 20 ಅಂಕಗಳಾಗ್ತಾವೆ. ನಿನ್ನೆ ನಾವು
28 ಹಿಡಿದಿದ್ದು, ಗ್ರಾಫಿಗೆ 2 ಹಿಡಿದ್ರೆ, ಗ್ರಾಫಿಗೆ 2 ಹಿಡಿದಿದ್ದು, 4 ಹಿಡಿದ್ರೆ 30 ಆಕತಿ. 30 + 20 ಅಂದ್ರೆ ಟೋಟಲ್ 50 ಅಂಕ ಆಯ್ತು. ಭಾಗ 1 ಭಾಗ 2 ಸೇರಿ ಈ 50 ಅಂಕಕ್ಕೆ ನೀವು ಪ್ರಿಪೇರ್ ಆಗ್ತೀರಿ. ಗ್ಯಾರಂಟಿ 40ರಿಂದ 42 ಅಂಕವನ್ನು ಈಸಿಯಾಗಿ ತಗೋಬೋದು. ಮಿನಿಮಮ್ ನಾ ಹೇಳ್ತಾರೆ 40ರಿಂದ 42. ಈ 40 ಅಂಕ ಬಿದ್ದವಂತ ಅನ್ಕೋರಿ. 40 ಅಂಕ ಸ್ಕೂಲ್ ಒಳಗೊಂದು 15ರಿಂದ 16 ಅಂಕ ಮಿನಿಮಮ್ ಕೊಟ್ಟಿರ್ತಾರೆ. 55-56 ಮಾರ್ಕ್ಸ್ ಆಯ್ತು ಅಂದರೆ ಈಸಿಯಾಗಿ ನೀವು ಕನಿಷ್ಠ 55% ಅಂಕಗಳನ್ನು ಗಳಿಸ್ಬೋದು. ಹಾಗಾಗಿ ಇವಿಷ್ಟು ತಂತ್ರಗಳನ್ನ ಬಳಸ್ಕೊಂಡು ಭಾಗ 1 ಮತ್ತು ಭಾಗ 2ರಲ್ಲಿ ಯಾವ ಅಧ್ಯಾಯಕ್ಕೆ ಎಷ್ಟೆಷ್ಟು ಬಿಡಿಸ್ಬೇಕು, ಏನೇನು ಒತ್ತು ಕೊಡ್ಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀವಿ. ಈ ಪ್ರಾಕ್ಟಿಕಲ್ ಸಲಹೆಗಳನ್ನು ಅಳವಡಿಸ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಒಂದಿಷ್ಟು ಸ್ಕಿಲ್ ಇದಾವೆ. ಬಿಗಿನಿಂಗ್ ಒಳಗೆ ಹೇಳಿದ್ನಲ್ಲ, ಕೆಲವೊಮ್ಮೆ ಸ್ಕಿಲ್ಲಿಂದ ಮಾಡಿದಂಥ ಕೆಲಸ ಹಾರ್ಡ್ ವರ್ಕಿಂದ ಮಾಡಿದಂಥ ಕೊಡುವ ಕೆಲಸಕ್ಕಿಂತ ಜಾಸ್ತಿ ಪ್ರತಿಫಲ ಕೊಡ್ತೈತಿ ಅಂತೇಳಿ ಇನ್ನೊಂದಿಷ್ಟು ಪ್ರಮುಖ ಸ್ಕಿಲ್ಗಳಿದಾವೆ. ಪೇಪರ್ ಒಳಗೆ, ಉತ್ತರ ಪತ್ರಿಕೆ ಒಳಗೆ ಯಾವ ಥರ ಬರೆದ್ರೆ, ಹೆಂಗೆ ಬರೆದ್ರೆ ಅಂಕಗಳನ್ನ ಜಾಸ್ತಿ ಮಾಡ್ಕೋಬೋದು. ಜೊತೆಗೆ ಪಾಸ್ ಆಗೋದಕ್ಕೆ ಒಂದಿಷ್ಟು ಟ್ರಿಕ್ಸ್ ಇದಾವೆ. ಅಂಥ ಟ್ರಿಕ್ಸನ್ನು ಬಳಸಿದ್ರೆ ನೀವು ತುಂಬ ಸುಲಭವಾಗಿ ಪಾಸ್ ಆಗ್ಬೋದು. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.